ವಿಶೇಷವಾಗಿ ಡಾಕ್ಟರ್ ಶಿವಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಭಿಕರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಸಂವಿಧಾನದ ಆಶಯಗಳಂತೆ ಯಾರಿಗೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಬಹುಶಃ ಒಂದು ಸಾಕ್ಷಿ ಡಾಕ್ಟರ್ ಶಿವಕುಮಾರ್. ಅದು ಎಷ್ಟೇ ಉನ್ನತ ಮಟ್ಟದ ಸ್ಥಾನಮಾನಗಳಲ್ಲಿ ಇರಲಿ, ಅವರಿಗೆ ನೇರವಾಗಿ ಪ್ರಶ್ನೆ ಹಾಕ್ತಾ ಇದ್ದಂತಹ ಶಿವಕುಮಾರ್ ಅವರು ಇವತ್ತು ಉತ್ತರ ಕೊಡುವಂತ ಸ್ಥಾನಕ್ಕೆ ಮಾರ್ಪಾಡಾಗಿದ್ದಾರೆ ಅಂತ ಹೇಳೋದು ತಪ್ಪಾಗಲ್ಲ. ಅನೇಕ ಸಂದರ್ಭಗಳಲ್ಲಿ ಮಾಧ್ಯಮದವರು ಇವತ್ತಿನ ಸನ್ನಿವೇಶದಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇರಲ್ಲ. ಆದ್ರೆ ಶಿವಕುಮಾರ್ ಅವರು ಜೀವನದ ಉದ್ದಕ್ಕೂ ವಿದ್ಯಾರ್ಥಿ ದಶೆಯಿಂದಲೇ ಅವರ ಹೋರಾಟ ಮತ್ತು ಹಿರಿಯ ಮುಖಂಡರ ಒಂದು ಆಶೀರ್ವಾದವನ್ನು ಪಡೆದಂತವರು. ಬಹುಶಃ ಪತ್ರಿಕಾ ರಂಗಕ್ಕೆ ಅವರು ಬರಬೇಕಾದ್ರೆ ಅದರ ಪ್ರೇರಣೆ ಬಸವಲಿಂಗಪ್ಪ ಅವರ ಸಲಹೆ ಮೇರೆಗೆ ಅವರು ಈ ವಿಷಯವನ್ನು ತಗೊಂಡು ಕೆಲಸ ಮಾಡ್ತಾರೆ. ಮತ್ತು ನಿರಂತರವಾಗಿ ಸಮಾಜದ ಏರುಪೇರುಗಳಿಗೆ ಒಂದು ದಿಕ್ಕು ದಶೆ ತೋರಿಸುವಂತದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಅವರ ವೃತ್ತಿಗೆ ಗೌರವ ಬರುವಂತ ರೀತಿಯಲ್ಲಿ ನಡ್ಕೊಂಡು ಬಂದಂತವ್ರನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಅವರು ಆಯ್ಕೆ ಮಾಡಿ ಅವರಿಗೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿಕೊಂಡಿದ್ದಂಥದ್ದು ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಶಿವಕುಮಾರ್ ಅವರ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಅವರ ಪತ್ರಿಕಾ ರಂಗದ ವರದಿಗಾರರಾಗಿ ಇದ್ರೂ ಕೂಡ ಅತ್ಯಂತ ಶ್ರೇಷ್ಠ ಮತ್ತು ಒಂದು ಸ್ನೇಹಜೀವಿ, ಸ್ನೇಹಕ್ಕೆ ಅತ್ಯಾಗಿ ಬೆಲೆ ಕಟ್ಟುವಂಥವ್ರು. ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರ ಪ್ರಶ್ನೆಗಳು ನನ್ನ ಮೇಲೆ ಬರ್ತಾ ಇದ್ದಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಅನೇಕ ಸನ್ನಿವೇಶಗಳಲ್ಲಿ ಯಾವುದೇ ವಿಷಯ ಇಲ್ಲ ಎಂದ್ರೂ ಕೂಡ ನಾನು ಎಲ್ಲೋ ಬೇರೆ ಕಡೆಗೆ ನಾನು ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೂ ಇಲ್ಲ, ಆ ಕಾರ್ಯಕ್ರಮದಲ್ಲಿ ನೀವು ಮಾತಾಡ್ತಂಥದ್ದು ಈ ರೀತಿ ಆಗಿರ್ಬೇಕಾಗಿತ್ತು. ಜನರ ಏನು ಭಾವನೆಗಳಿಗೆ ನೀವು ಸರ್ಕಾರದಿಂದ ಇಂಥ ಕಾರ್ಯಕ್ರಮಗಳು ಮಾಡುವಂಥದ್ದು ಉತ್ತಮ ಅಂತ ಹೇಳಿ ಸಲಹೆಗಳು ಕೊಡುವಂಥದ್ದು, ಇದು ಅವರು ಮೊದಲಿಂದಲೂ ಸಮಾಜ ಗಟ್ಟಿಯಾಗಿ ಕಟ್ಟುವಂಥದ್ದನ್ನ ಮತ್ತು ಅದನ್ನ ನೋಡುವಂಥದ್ದು ಅವರ ಆಸೆ ಆಗಿದೆ. ಇವತ್ತು ಸ್ವತಃ ಮೇಲ್ಮನೆಯ ಸದಸ್ಯನಾಗಿ ಅವ್ರಿಗೆ ನೀಡಿರುವಂತಹ ಜವಾಬ್ದಾರಿಯನ್ನ ಅವರು ನಿರ್ವಹಣೆ ಮಾಡುವಂತದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇವತ್ತು ಇರುವಂತಹ ಸನ್ನಿವೇಶಕ್ಕೆ ತಕ್ಕಂತೆ ಅವರು ಇನ್ನಷ್ಟು ಬಿಗಿಯಾದಂತಹ ನಿಲುವುಗಳನ್ನ ತಗೋಬೇಕಾಗಿರುವಂತದ್ದು, ಜೊತೆಗೆ ಮಾಧ್ಯಮದ ವರದಿಗಾರರಾಗಿ ಫ್ರೀಲ್ಯಾನ್ಸರ್ ಆಗಿದ್ದಂಥದ್ದು ಈಗ ಸ್ವಲ್ಪ ಕಟ್ಟಾಕುವಂತಹ ಪರಿಸ್ಥಿತಿಯಲ್ಲಿ ಇರ್ತದೆ. ವಿಧಾನ ಪರಿಷತ್ನಲ್ಲಿ ನಾವು ಬಯಸುವಂತಹ ಎಲ್ಲ ಪ್ರಶ್ನೆಗಳು ತಕ್ಷಣ ನಮ್ಗೆ ಬರಲ್ಲ. ಆದರೆ ಸಮುದಾಯಗಳ ಏಳಿಗೆಗಾಗಿ ಇವರ ಬಾಳ್ಯದಿಂದನೂ ಒಂದು ಹೋರಾಟದ ಒಂದು ಹೆಚ್ಚಿನ ಒಂದು ಛಲವನ್ನು ಪ್ರದರ್ಶನ ಮಾಡಿರುವಂತವರು ಇವತ್ತು ಸಮುದಾಯಗಳಿಗೆ ಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನ ರೂಪಿಸಿ ಆ ಸಮುದಾಯದ ಏಳಿಗೆಗಾಗಿ ಶೈಕ್ಷಣಿಕ, ಉದ್ಯೋಗದಲ್ಲಿ ಮತ್ತು ಸಾಮಾಜಿಕವಾಗಿ ಸಮಾನತೆ ತರುವಂತಹ ಪರಿಕಲ್ಪನೆಯ ಒಂದು ಹಾದಿಯಲ್ಲಿ ಅವರು ಬಹಳಷ್ಟು ಕೆಲಸ ಮಾಡಕ್ ಸಾಧ್ಯ ಅಂತ ಹೇಳುವಂತ ನನ್ನ ಒಂದು ನಿರೀಕ್ಷೆ.
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಮತ್ತು ಅವರಿಗೆ ಆಶೀರ್ವಾದಗಳು ಇದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿ ರೀತಿಯಲ್ಲಿ ಸಮಾಜದ ಸೇವಕರಾಗಿ ಇನ್ನೂ ಎತ್ತರಕ್ಕೆ ಬೆಳೆಯುವುದರಲ್ಲಿ ಎರಡನೇ ಮಾತಿಲ್ಲ. ನಾನು ಕೂಡ ತಮ್ಮೆಲ್ಲರ ಜೊತೆಗೆ ಅವರಿಗೆ ಉತ್ತಮ ಭವಿಷ್ಯವನ್ನು ಭಗವಂತ ನೀಡಲಿ ಅಂತ ಆಶಿಸ್ತಾ, ದೀನ ದಲಿತರ ಶೋಷಿತ ಸಮುದಾಯಗಳ ಧ್ವನಿಯಾಗಿ ಗಟ್ಟಿಯಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲಿ ಅಂತ ಶುಭ ಕೋರಿ, ನನಗೂ ಕೂಡ ತಮ್ಮೆಲ್ಲರ ಮಧ್ಯೆ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞನಾಗಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.